ವಿಡಿಯೋದಲ್ಲಿ ಇಬ್ಬರು ವ್ಯಕ್ತಿಗಳನ್ನ ಪರಿಚಯ ಮಾಡ್ಕೊಳ್ಳೋಣ. ಇವರು ಕನ್ನಡ ಚಿತ್ರಗೀತೆಗಳ ಅಭಿಮಾನಿಗಳು. ಹಳೆಯ ಹಾಡುಗಳ ಸಂಗ್ರಹ ಮಾಡೋದೇ ಇವರ ಹವ್ಯಾಸ. ಸುಮಾರು 90 ವರ್ಷಗಳಷ್ಟು ಹಳೆಯದಾದ ಕನ್ನಡ ಹಾಡುಗಳು, ಗ್ರಾಮಫೋನ್ ಪ್ಲೇಟ್ಗಳು ಇವ್ರ ಹತ್ರ ಇವೆ. ಅವರ ಈ ಹವ್ಯಾಸದ ಬಗ್ಗೆ ತಿಳ್ಕೊಳ್ಳೋಣ. ಹೌದು, ನಿಮ್ಮಲ್ಲೂ ಹಳೆಯ ಅಪರೂಪದ ಚಿತ್ರಗೀತೆಗಳಿದ್ರೆ ಕೆಳಗೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾವು ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಬಳ್ಳಿಯೊಂದು ಬಳ್ಳುಕುತ್ತಿದೆ, ಬಳ್ಳಿಯೊಂದು ಬಳ್ಳುಕುತ್ತಿದೆ. ನನ್ನ ಹೆಸರು ಶ್ರೀನಾಥ್ ಮಲ್ಯ ಅಂತ. ಸೊ ನಾನು ಒಂದು 7 ವರ್ಷ ಆಯಿತು ರಿಟೈರ್ ಆಗಿ. ನಾನು ಈ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದಲ್ಲಿ ಕೆಲಸ ಮಾಡ್ತಾಯಿದ್ದೆ. ಒಂದು 3 ವರ್ಷ ಇರಬೇಕಾದ್ರೆ ಸ್ವಲ್ಪ ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸಸ್ಸಿಂದ ಅಲ್ಲಿನ ಪರಿಸ್ಥಿತಿ ಇದಾದ್ದರಿಂದ ಸ್ವಲ್ಪ ಒಂದು VRS ಕೊಟ್ಟು ರಿಟೈರ್ ಆದೆ. ಸೊ ಮೊದಲಿಂದನೂ ನನಗೆ ಈ ಹಳೆಯ ಕನ್ನಡ ಹಾಡುಗಳಂದರೆ ಭಾಳ ಹುಚ್ಚು. ಈ ಸುಮಾರು ಫಿಲ್ಮ್ಗಳು ನೋಡ್ತಾ ಇದ್ದೆ. ಅರ್ಧ ಫಿಲ್ಮ್ಗಳು ಹಾಡುಗಳಿಗೋಸ್ಕರ ಫಿಲ್ಮ್ ನೋಡ್ತಾ ಇದ್ದೆ. ಸೊ ಅದರಿಂದ ಹಾಗೆ ಆಮೇಲೆ ರೇಡಿಯೋ ಕೇಳೋದು ಭಾಳ ಸಿಕ್ಕಾಪಟ್ಟೆ ರೇಡಿಯೋನೂ ಕೇಳ್ತಾ ಇದ್ದೆ ಹಾಡುಗಳು. ಅದರಲ್ಲೂ ನಮ್ಮ ಆಕಾಶವಾಣಿ ಅಂತೂ ಬೆಂಗಳೂರದು ಒಳ್ಳೆ ಕೇಂದ್ರ. ಒಳ್ಳೊಳ್ಳೆ ಹಳೆಯ ಹಾಡುಗಳು ಕಲೆಕ್ಷನ್ನು ಎಲ್ಲ ಬರೋದು, ಒಳ್ಳೆ ಹಾಡು ಬರೋದು. ಸೊ ಅದನ್ನೆಲ್ಲ ಕೇಳಿ ಕೇಳಿ ಹಾಗೇ ಒಂದು ಇಂಟ್ರೆಸ್ಟು ಬೆಳೆಸ್ಕೊಂಡೆ. ಅದನ್ನೇ ಒಂದು ಹವ್ಯಾಸವಾಗಿ ಇಟ್ಕೊಂಡೆ, ವೃತ್ತಿ ಜೊತೆಗೆ ಅದನ್ನು ಪ್ರವೃತ್ತಿಯಾಗಿ. ಸೊ ಹಾಗೆ ಕಲೆಕ್ಟ್ ಮಾಡಿ 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 ಸುಮಾರು ಒಂದು ಏನಿಲ್ಲ ಅಂದರೂ ಒಂದು 20-25 ವರ್ಷದ ಮೇಲಾಗಿದೆ ಅನಿಸುತ್ತೆ ನಾವು ಶುರು ಮಾಡಿ ನಾನು ಕಲೆಕ್ಷನ್ನು. ಹಾಡುಗಳು ಎಲ್ಲಿಂದ ಅಂದರೆ ಸಾಮಾನ್ಯವಾಗಿ ರೇಡಿಯೋಲಿ ಬರ್ತಾ ಇರುವಾಗಲೂ ಹಾಡುಗಳನ್ನ ರೆಕಾರ್ಡ್ ಮಾಡ್ಕೋತಾ ಇದ್ದೆ. ಆಮೇಲೆ ಕೆಲವೊಂದು ನಮ್ಮ ಸ್ನೇಹಿತರು ಉಮೇಶ್ ಅವ್ರ ಹತ್ರ ಪ್ಲೇಟ್ಗಳು ಇತ್ತು. ಆಮೇಲೆ ನಮ್ಮ HMV ಕಂಪ್ನಿಯವರು ಬಿಡುಗಡೆ ಸುಮಾರು ಫಿಲ್ಮ್ಗಳು ಹಾಡುಗಳು ರಿಲೀಸ್ ಮಾಡಿದ್ದಾರೆ ಅವರು. ಆಮೇಲೆ ಕೆಲವು ಇಲ್ಲದೆ ಇರೋವು ಸ್ವಲ್ಪ ಇವತ್ತಿಗೂ ಶೋಧನೆ ನಡೀತಾನೇ ಇದೆ. ಕೆಲವೊಂದು ನಮ್ಗೆ ಇನ್ನೂ ಸಿಕ್ಕೂ ಇಲ್ಲ, ವೆರಿ ರೇರ್ ನಂಬರ್ಸು. ಆಮೇಲೆ ಕೆಲವೊಂದು ಹಾಡುಗಳು ಈ ವಿಡಿಯೋ ಇದೆಯಲ್ಲ, ಫಿಲ್ಮ್ಗಳನ್ನ ಡೌನ್ಲೋಡ್ ಮಾಡಿ ಅದರಲ್ಲಿ ಕಟ್ ಮಾಡಿ ಆಡಿಯೋ ಹಾಡುಗಳನ್ನ ಕಲೆಕ್ಟ್ ಮಾಡ್ಕೊಂಡು ನಮ್ಮ ಶೇಖರಣೆ ಮಾಡಿ ಅದನ್ನು ನಮ್ಮ ಕಲೆಕ್ಷನ್ಗೆ ಹಾಕೋತಾ ಇದ್ವಿ. ಸೊ ಹೀಗೆ ಈ ಥರ ಎಲ್ಲ ಹಾಡುಗಳು ಪ್ಲೇಟ್ಗಳಿಂದ, ರೇಡಿಯೋ ಇದರಿಂದ, ಆಮೇಲೆ ವಿಡಿಯೋ ಇದರಿಂದ ಎಲ್ಲ ಮಾಡಿ. ಆಮೇಲೆ ಇದು ಒಂದೇ ಅಲ್ಲ, ನನಗೇನಂದರೆ ಸ್ವಲ್ಪ ಕ್ವಾಲಿಟಿ ಬಗ್ಗೆ ನಾನು ಭಾಳ ಆಸಕ್ತಿ ಜಾಸ್ತಿ. ಸೊ ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ, ಅದಕ್ಕೆ ಹಾಡುಗಳನ್ನ ರೆಕಾರ್ಡ್ ಮಾಡಿದ್ಮೇಲೆ ಅದನ್ನು ನನ್ನ ಫ್ರೆಂಡ್ ಒಬ್ಬರು ಸ್ನೇಹಿತರು ಚೆನ್ನೈಲಿದ್ದಾರೆ. ಸೊ ಅವರು ಇದೇ ಕೆಲಸ ಅವ್ರದ್ದು, ರೀಮಾಸ್ಟ್ರಿಂಗ್ ಮಾಡೋದು ಕೆಲಸ. ಅವರು ಈ HMVಗೆಲ್ಲ ರೀಮಾಸ್ಟ್ರಿಂಗ್ ಮಾಡ್ತಾಯಿದ್ರು. ಅವ್ರಿಗೆ ಆವಾಗಿಂದ ನಂಗೆ ಪರಿಚಯ. ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಮೋಹನ್ ಅಂತ ಕೆಲಸ ಮಾಡ್ತಾ ಇದ್ದ. ಅವನಿಗೆ ಕಾಡಿ ನಾನು ನೋಡಪ್ಪ ಈ ಹಾಡಬೇಕು, ಆ ಹಾಡಬೇಕು, ನಿಮ್ಮಲ್ಲಿ HMV ರಿಲೀಸ್ ಮಾಡಿಲ್ಲ ಅಂತ ಹೇಳಿ ಅವನು ಪಾಪ ಎಲ್ಲೆಲ್ಲೋ ಹುಡುಕಿ ಗ್ರಾಮೋಫೋನ್ ಪ್ಲೇಟ್ಗಳನ್ನ ತಂದು ಎಲ್ಲ ಮಾಡಿ ಸುಮಾರು ಹಾಡುಗಳನ್ನ ರಿಲೀಸ್ ಮಾಡಿಕೊಟ್ಟ. ನಮ್ಮ ಫ್ರೆಂಡು ಅಲ್ಲಿ ಕಳಿಸಿದ್ರೆ ಚೆನ್ನೈನಲ್ಲಿ, ಅವ್ರ ಹೆಸರು ಶಿವಶಂಕರ್ ಅಂತ, ಅವರು ನನಗೆ ಕ್ಲೀನಾಗಿ ಅದನ್ನು ರೀಮಾಸ್ಟರ್ ಮಾಡಿ ಪ್ರೋಸೆಸ್ ಮಾಡಿ ಒಂದು ಒಳ್ಳೆ ಕ್ವಾಲಿಟಿ ಲೆವೆಲ್ಗೆ ತಂದು ಗುಣಮಟ್ಟ ಚೆನ್ನಾಗಿರೋಕ್ಕೆ. ಈ ಕೆಲವು ಸಲ ಏನಾಗುತ್ತೆ, ಈ ರೆಕಾರ್ಡ್ ಪ್ಲೇಟ್ಗಳಲ್ಲಿ ಕರ ಸೌಂಡ್ಗಳೆಲ್ಲ ಇರುತ್ತೆ. ಅದನ್ನೆಲ್ಲ ಅವರು ರಿಮೂವ್ ಮಾಡ್ತಾರೆ. ಅವರು ಪ್ರೊಫೆಷ್ನಲ್ಲು, ಅವ್ರ ಕೆಲಸನೇ ಅದು ರೀಮಾಸ್ಟರಿಂಗು. ಸೊ ಅದನ್ನೆಲ್ಲ ಮಾಡಿ ಒಂದು ಒಳ್ಳೆ ಕ್ವಾಲಿಟಿ ಇರೋವಂಥ ಹಾಡುಗಳನ್ನೇ ಇಟ್ಕೊಂಡಿದ್ದೀನಿ. ಸೊ ಹೀಗಾಗಿ ಐ ಥಿಂಕ್ ಮೋರ್ ದೆನ್ ಆಲ್ಮೋಸ್ಟ್ ಒಂದು 6,000 ಇರ್ಬೋದೇನೋ ನನ್ನ ಹತ್ರ ಹಾಡುಗಳು. ಅಷ್ಟಿದೆ. ಆಮೇಲೆ ಒಂದು 1,300 ಈ ಚಿತ್ರಗಳಿದೆ, ಫುಲ್ ಫಿಲ್ಮ್ಸು. ಅದನ್ನು ಯೂಟ್ಯೂಬಿಂದ, ಆಮೇಲೆ ಈ ಉದಯ ಮೂವೀಸ್ದು ಬಂದಿರೋದನ್ನು ರೆಕಾರ್ಡ್ ಮಾಡ್ಕೊಂಡಿರೋದು, ಆಮೇಲೆ ಸುಮಾರು ಇದೆ. ಅದು ಒಂದು ಇಷ್ಟು ಕಲೆಕ್ಷನ್ ಇದೆ ಫಿಲ್ಮ್ಗಳು. ನಮ್ಮ HMVನೂ ಅಷ್ಟೇ, ಮೊದಲೆಲ್ಲ ಕಲೆಕ್ಷನ್ ತುಂಬ ಇತ್ತು ಅವ್ರ ಹತ್ರನೂ. ನನ್ನ ಫ್ರೆಂಡ್ ಒಬ್ಬ ಇದ್ದ, ಅದೇ ಮೋಹನ್. ನಾನು ಹೇಳಿದ ಪ್ರಕಾರ ಏನಂದರೆ, HMV ಯಾವಾಗಲೂ ಒಂದು ಸಲ ತುಂಬ ಹಿಂದೆ, ವರ್ಷಗಳ ಹಿಂದೆ, ಅವರು ಮೇಯ್ನ್ ಅವ್ರದ್ದು ಸ್ಟುಡಿಯೋ ಇದು ಎಲ್ಲಿ ಕಲ್ಕತ್ತಾಲಿ ಇತ್ತಂತೆ. ಅಲ್ಲಿ ಇದಕ್ಕೆ ಬೆಂಕಿ ಬಿದ್ದು ಸುಮಾರು ಮಾಸ್ಟರ್ಸ್ಗಳು ಅವಾಗ ಹೋಯಿತು. ಅದರಿಂದ ನಮ್ಮದು ಕನ್ನಡ ಅಷ್ಟೊಂದು ನಮ್ಮಲ್ಲಿ ಲಭ್ಯ ಇಲ್ಲ. ಅದನ್ನೆಲ್ಲ ಹೊಟ್ಟೋಗಿದ್ದರಿಂದ ಇದು ಅಂತ. ಏನಂದರೆ ಅವಾಗೆಲ್ಲ ಈ ಬ್ಯಾಕಪ್ ಅಂತೆಲ್ಲ ಇರಲಿಲ್ಲ ಅನಿಸುತ್ತೆ. ಅಟ್ಲೀಸ್ಟ್ ಅವರು ಇನ್ನೊಂದು ಬ್ಯಾಕಪ್ ಅಂತ ಇಟ್ಕೊಂಡಿದ್ದಿದ್ರೆ ಅಟ್ಲೀಸ್ಟ್ ಇವತ್ತಿಗೆ ಹಾಡು ಉಳಿತಾ ಇತ್ತು ಅಂತ ಅನ್ಕೋತೀನಿ. ತನ್ನ ಕಲೆಕ್ಷನ್ ಪ್ರಕಾರ 1937ರಿಂದನೇ ಸ್ಟಾರ್ಟ್ ಆಗಿದೆ ಹಾಡುಗಳು. 1937ರಲ್ಲಿ ಒಂದು ಫಿಲ್ಮ್ ಪುರಂದರ ದಾಸ ಅಂತ ಬಂದಿದೆ.
ಅದಕ್ಕೆ ಬೆಳ್ಳಾವೆ ನರಹರಿ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಅದರದ್ದೊಂದು 3 ಹಾಡಿದೆ. ಅಲ್ಲಿಂದ ನಂದು ಸುಮಾರು ಏನಿಲ್ಲ ಅಂದರೂ ಇಯರ್ ವೈಸ್ ಒಂಥರ ಎಲ್ಲ ನಾನು ಫೋಲ್ಡರ್ ಮಾಡಿಕೊಂಡು ಪೆನ್ ಡ್ರೈವಲ್ಲಿ, ಆಮೇಲೆ ಹಾರ್ಡ್ ಡಿಸ್ಕಲ್ಲಿ, ಆಮೇಲೆ ನನ್ನ ಫೋನ್ನಲ್ಲೂ ಇದೆ ಎಲ್ಲ ಹಾಡುಗಳು. ಅಲ್ಲಿಂದ ಒಂದು 1990ರವರೆಗೂ ಇದೆ ಹಾಡುಗಳು. ನಾನು ಇನ್ನೊಂದು ಮರ್ತುಬಿಟ್ಟೆ, ಸುಮಾರು ಹಾಡುಗಳು ನಮಗೆ ಪಾಪ ಪ್ರಣಯ ಮೂರ್ತಿ ಅಂದ್ಬಿಟ್ಟು ಎಲ್ರಿಗೂ ಗೊತ್ತಿರ್ಬೋದು, ಸಣ್ಣ ಪುಟ್ಟ ಪೋಷಕ ಪಾತ್ರಗಳಲ್ಲಿ ಮಾಡಿದ್ದಾರೆ. ಆಮೇಲೆ ಕನ್ನಡ ಸೀರಿಯಲ್ಗಳಲ್ಲೂ ಮಾಡಿದ್ದಾರೆ. ಅವ್ರಿಗೂ ಅಷ್ಟೇ ಮೊದಲಿಂದ ಭಾಳ ಹಾಡಿನ ಹುಚ್ಚು. ಅವ್ರ ಹತ್ರ ಈ ಹಾಡಿನ ಪುಸ್ತಕ ಸಮೇತ ಇದೆ ಹಳೆಯದು. ಅವರು ಪಾಪ ತುಂಬ ಸಹಾಯ ಮಾಡಿದ್ದಾರೆ ನನ್ನ ಕಲೆಕ್ಷನ್ಗೆ. ಅವರು ಎಷ್ಟೋ ಹಾಡುಗಳನ್ನ ಕೊಟ್ಟಿದ್ದಾರೆ ನನಗೆ. ಸೊ ಅವ್ರಿಗೂ ನಾನು ಭಾಳ ಚಿರಋಣಿ ಕೊಟ್ಟಿದ್ದಕ್ಕೆ. ಇನ್ನೂ ಇಂಟ್ರೆಸ್ಟ್ ನಡೀತಾ ಇದೆ, ನೋಡೋಣ ಎಲ್ಲಿವರೆಗೂ ಸಾಧ್ಯ ಆಗುತ್ತೋ ಅಲ್ಲಿವರೆಗೂ ಮಾಡ್ಕೊಂಡು ಹೋಗ್ತಾ ಇರೋದು. ನನ್ನ ಹೆಸರು ಉಮೇಶ್ ಅಂತ. ನಾನೊಂದು ಪಬ್ಲಿಕ್ ಸೆಕ್ಟರ್ ಯೂನಿಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಈ ಆಕಾಶವಾಣಿ ಕೇಳೋ ಹುಚ್ಚು ತುಂಬ. ನಾನೊಂದು 7ನೇ ತರಗತಿ ಅಂದರೆ ಸುಮಾರು 83-84ನೇ ಇಸ್ವಿಯಿಂದ ಈ ಡಿಸ್ಟೆನ್ಸ್ ರೇಡಿಯೋಗಳನ್ನ ಕೇಳೋದು ಜಾಸ್ತಿ. ಈ ಆಕಾಶವಾಣಿ ಧಾರವಾಡ, ಭದ್ರಾವತಿ ಎಲ್ಲಿ ಹಳೆ ಹಾಡಾಗ್ತಾರೆ ಅನ್ನೋದು ಹುಡುಕಿ ಆ ಹಾಡು ಕೇಳಬೇಕು ಅನ್ನೋದು ತುಂಬ ಇಷ್ಟ. ಆ ಥರ ಒಂದು ಅವಾಗಿಂದ ಅದು ಹುಚ್ಚು ಹಂಗೆ ಬೆಳೀತು. ನಮ್ಮ ತಾಯಿಗೂ ಕನ್ನಡ ಹಳೆ ಹಾಡುಗಳು ಅಂದರೆ ತುಂಬ ಇಷ್ಟ. ಅವ್ರು ಇಷ್ಟಪಟ್ಟಂಗೆ ನಾನು ಇಷ್ಟಪಡ್ತಾ ಹೋದೆ. ಅದೇ ರೀತಿ ನಮ್ಮ ಮನೆ ಹತ್ರ ಒಬ್ಬರು ಪುಟ್ಟಸ್ವಾಮಿ ಅನ್ನೋರು ಒಂದು ಸತಿ ಒಂದು ಗ್ರಾಮೋಫೋನ್ ಕೊಟ್ಟರು ನನಗೆ, HMV ಗ್ರಾಮೋಫೋನ್. ಅದು ಅವರೊಂದಷ್ಟು ರೆಕಾರ್ಡನ್ನು ಕೊಟ್ಟು, ಅವ್ರ ಮನೇಲಿ ಕರೆಂಟ್ ಇಲ್ಲ, ನೀನು ಕೇಳ್ತಾ ಇರು ಅಂತ ಕೊಟ್ಟರು. ಸೊ ಅವಾಗಿಂದ ನನಗೆ ಈ ಪ್ಲೇಟ್ ಮೇಲೆ ಭಾರಿ ವ್ಯಾಮೋಹ ಆಗೋಯ್ತು. ಕ್ಯಾಸೆಟ್ ಆದರೆ ನಾವು ರಿವೈಂಡ್ ಮಾಡಬೇಕು, ಫಾರ್ವರ್ಡ್ ಮಾಡಬೇಕು, ಇದೇನಿಲ್ಲ, ನಮಗೆ ಬೇಕಾಗಿದ್ದ ಹಾಡು ನೀಡ್ಲು ತೆಗೆದಿಟ್ರೆ ಹಾಡು ಬರುತ್ತೆ. ಸೊ ನನಗೆ ಅದೇ ಗುಂಗಲ್ಲಿ ಆ ಪ್ಲೇಟ್ಗಳನ್ನೇ ಕಲೆಕ್ಷನ್ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಸುಮಾರು ಒಂದು 87ನೇ ಇಸ್ವಿ ಇರ್ಬೋದು. ಅವಾಗಿಂದ ಪ್ರಾರಂಭ ಮಾಡ್ಕೊಂಡು ಬಂದೆ. ಎಲ್ಲೆಲ್ಲೋ ಪ್ಲೇಟ್ಗಳಿಗೋಸ್ಕರ ಊರು ತಿರುಗಿ ಎಲ್ಲ ಕಲೆಕ್ಷನ್ ಮಾಡಿ ಇಟ್ಟಿದ್ದೀನಿ. ನನ್ನ ಹತ್ರ ಈಗ ಸುಮಾರು ಒಂದು 800 ಪ್ಲೇಟ್ ಇದೆ. ಆದರೆ ಬರೀ ಕನ್ನಡನೇ. ಹಿಂದಿ ಇದ್ದಾವೆ ಒಂದು ಸುಮಾರು ಒಂದು 10-12 ಇರ್ಬೋದು. ಮಿಕ್ಕಿದೆಲ್ಲ ಕನ್ನಡನೇ. ಕನ್ನಡ ರೇರೆಸ್ಟ್ ಎಲ್ಲ ಈಗಲೂ ಹುಡುಕ್ತೀನಿ, ಸಿಕ್ಕಿದ್ರೆ ಅಂತೂ ಬಿಡೋದಿಲ್ಲ, ಎಷ್ಟೇ ದುಡ್ಡಾದರೂ ತಗೊತೀನಿ. ಶರಣು ಶಂಕರ ಶಂಭೋ ಓಂಕಾರನಾದ ರೂಪ ಮೊರೆಯನ್ನೀ ಆಲಿಸಿ. ಅದರಲ್ಲಿ ಈ 78 RPM ರೆಕಾರ್ಡ್ಗಳಂತ ಬರೋದು, ಮಣ್ಣಿನ ರೆಕಾರ್ಡ್. ನಮ್ಮ ಕನ್ನಡ ಚಿತ್ರರಂಗ ಪ್ರಾರಂಭ ಆಗಿದ್ದು ಕಾಲದಲ್ಲಿ ಅದೇ ಪ್ಲೇಟ್ಗಳು ಬರ್ತಿದ್ದಿದ್ದು, 78 RPM. 1970ರವರೆಗೂ ಅದೇ ಪ್ಲೇಟ್ಗಳು ಬರೋವು. ಅವು ತುಂಬ ರೇರ್ ಕಲೆಕ್ಷನ್. ಅವನ್ನ ಕಲೆಕ್ಷನ್ ಮಾಡೋದು ತುಂಬ ಕಷ್ಟ. ಹಾಗೆ ಅದೇ ಕಲೆಕ್ಷನ್ ಮಾಡ್ಕೊಂಡು ಬಂದು ಕನ್ನಡ ಹಾಡುಗಳು ಅಂದರೆ, ಕನ್ನಡ ಹಳೆ ಹಾಡುಗಳು ಅಂದರೆ ಊಟ ನಿದ್ದೆನೂ ಬೇಡ, ಆ ಥರ ಕೇಳೋ ಹುಚ್ಚು. ಸೈತೆ ಕಣ್ತುಂಬ ನಿನ್ನೊಂಬೆ ತುಂಬೈತೆ, ನನ್ನ ಕಣ್ತುಂಬ ನಿನ್ನ ಬೊಂಬೆ ತುಂಬೈತೆ. ಹಾಗೆ ಈ ಕರೋನಾ ಟೈಮಲ್ಲಿ ಕೇಳ್ತಾ ನಮ್ಮ ಶ್ರೀನಾಥ್ ಮಲ್ಲಿ ಅವ್ರ ಪರಿಚಯ ಆಯಿತು. ಇವ್ರ ಹತ್ರ ಇನ್ನೂ ನನಗಿನ್ನ ಚೆನ್ನಾಗಿ ಕಲೆಕ್ಷನ್ ಇದೆಯಲ್ಲ ಅಂತ ಭಾರಿ ಖುಷಿ ಆಗೋಯ್ತು. ಇವ್ರು ಸಿಕ್ಕಿದೆ ನನಗೆ ತುಂಬ ಖುಷಿ ಆಗೋಯ್ತು. ಹಾಗೆ ಮಾತಾಡ್ತಾ, ಪಾಪ ಇದು ಎಲ್ಲರಿಗೂ ಸಿಗಲ್ಲ, ಎಲ್ಲರಿಗೂ ಬೇಕಲ್ವಾ, ಎಲ್ಲರೂ ಕೇಳಬೇಕು, ಇದು ಹಿಂಗೆ ನಮ್ಮ ಹತ್ರನೇ ಬೇರೆಯವ್ರ ಹತ್ರನೇ ಕಳೆದೋದ್ರೆ ಮುಂದಿನ ಜನಾಂಗಕ್ಕೆ ಸಿಗೋದೇ ಇಲ್ಲ ಅಂದ್ಬಿಟ್ಟು ಇದನ್ನ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಹಾಕಬೇಕು ಅಂತ ನನ್ನ ಚಾನಲಲ್ಲೇ ಇವ್ರು ಕೊಟ್ಟ ಹಾಡುಗಳು, ನನ್ನ ಹತ್ರ ಗ್ರಾಮೋಫೋನಲ್ಲಿರೋ ಹಾಡುಗಳು ಎಲ್ಲ ನಾವು ಹಾಕ್ತಾ ಬಂದು, ತುಂಬ ರೇರೆಸ್ಟ್ ಸಾಂಗ್ಗಳು, ಎಲ್ಲೂ ಸಿಗದೆ ಇರೋ ಹಾಡುಗಳನ್ನೆಲ್ಲ ಅಲ್ಲಿ ಅಪ್ಲೋಡ್ ಮಾಡ್ತಾ ಬಂದು ಏನೋ ಒಂಥರ ಖುಷಿ ನಮಗೆ. ಕನ್ನಡ ಚಿತ್ರರಂಗದಲ್ಲಿ ಹಾಡುಗಳು ನಮ್ಮ ಮೊದಲಿಂದನೂ ಬರ್ತಿದ್ದೋ, ಆದರೆ HMV ಅವರು ಫಸ್ಟ್ ಕನ್ನಡ ಸಿನಿಮಾ ಹಾಡುಗಳು ಅಂತ ರಿಲೀಸ್ ಮಾಡಿದ್ದು ವಸಂತ ಸೇನ. ವಸಂತ ಸೇನ ಚಿತ್ರದ 3 ಮಣ್ಣಿನ ಪ್ಲೇಟು ನನ್ನ ಹತ್ರ ಇದೆ. ಅಲ್ಲಿಂದ ಹಿಡಿದು ಕೊನೆ 1991ರಲ್ಲಿ ಎಂಪೈರ್ ರೆಕಾರ್ಡ್ ಅವರು ಏಕಲವ್ಯ ಅಂತ ಲಾಸ್ಟ್ ಮಾಡಿದ್ರು. ಅಲ್ಲಿಂದ ನಮಗೆ ಪ್ಲೇಟ್ಗಳು ಸಿಗಲ್ಲ, ಕನ್ನಡದ ಪ್ಲೇಟ್ಗಳು. ಅಲ್ಲಿವರೆಗೂ ಹೆಚ್ಚು ಕಡಿಮೆ ನನಗೆ ಸಿಕ್ಕಿದಷ್ಟು ಎಲ್ಲ ಸಂಗ್ರಹಣೆ ಮಾಡಿ ಇಟ್ಕೊಂಡಿದ್ದೀನಿ. ಈ ವಸಂತ ಸೇನ 1941ರಲ್ಲಿ ಬಿಡುಗಡೆ ಆಯಿತು.
ಅಲ್ಲಿಂದ 1990ರವರೆಗೂ 91ರವರೆಗೂ ಸುಮಾರು 50 ವರ್ಷಗಳಲ್ಲಿ ಕನ್ನಡ ಚಿತ್ರರಂಗ ಬೆಳೆದು ಬಂದಿದ್ದ ಸಮಯದಲ್ಲಿ ಎಷ್ಟು ಹಾಡುಗಳು ಬಂದಿದ್ದಾವೆ, ಅದರಲ್ಲಿ ಎಷ್ಟು ಪ್ಲೇಟ್ಗಳು ರಿಲೀಸ್ ಆಗಿದ್ದಾವೆ, ಸಾಕಷ್ಟು ಕಲೆಕ್ಷನ್ ಮಾಡ್ತಾ ಹೋಗಿದ್ದೀನಿ. ಆದರೂ ಸುಮಾರು ಇನ್ನೂ ಸಿಕ್ಕಿಲ್ಲ, ಹುಡುಕ್ತಾನೆ ಇದ್ದೀವಿ. ಆದರೂ ಇಷ್ಟೆಲ್ಲ ಮಾಡಿದ್ದೀನಲ್ಲ ಅಂತ ಖುಷಿ ಇದೆ. ಅದು ಇಂಟರ್ನೆಟ್ಟಲ್ಲೂ ಕೆಲವು ಮಾಹಿತಿಗಳು ಕೂಡ ತಪ್ಪು ಮಾಡಿರ್ತಾರೆ. ಈ ಸಂಗೀತ ನಿರ್ದೇಶಕರು, ಗಾಯಕರು ಇವ್ರ ಹೆಸರುಗಳನ್ನ ಇಂಟರ್ನೆಟ್ ವಿಕಿಪೀಡಿಯಾದಲ್ಲಾಗಲಿ ಅಥವಾ ಇನ್ನೊಂದು ವೆಬ್ಸೈಟಲ್ಲಾಗಲಿ ಸರಿಯಾಗಿ ಕೊಟ್ಟಿರಲ್ಲ. ಅವ್ರಿಗೆಲ್ಲ ಮೇಲ್ ಮಾಡಿ ಅದನ್ನೆಲ್ಲ ಕರೆಕ್ಷನ್ ಮಾಡಿಸ್ತಾ ಇರ್ತೀವಿ. ಅದೇನೋ ಇವೆಲ್ಲ ಇದೇ ನನ್ನ ಕೆಲಸ ಅನಿಸ್ಬಿಟ್ಟಿದೆ. ನಮ್ಮ ಇಂಟರ್ನೆಟ್ಟಲ್ಲಿ ಯೂಟ್ಯೂಬ್ ಆಗಲಿ ಇನ್ನೊಂದಾಗಲಿ ಹಳೇ ಹಿಂದಿ ಹಾಡುಗಳು, ಹಿಂದಿ ಚಿತ್ರದ ಹಾಡುಗಳು, ತಮಿಳು ಚಿತ್ರದ್ದು, ತೆಲುಗು ಚಿತ್ರದ್ದು, ಇವನ್ ನಮ್ಮ ಕನ್ನಡ ಚಿತ್ರಗಳದ್ದು ಇದೆ. ಆದರೆ ಅವ್ರಿಗೆ ಬೇರೆ ಭಾಷೆಯವರಿಗೆ ಹೋಲಿಕೆ ಮಾಡಿದಾಗ ನಮ್ಮ ಕನ್ನಡ ಚಿತ್ರರಂಗದ್ದು ಕೆಲವು ಸುಮಾರು ಹಳೆ ಹಾಡುಗಳು ಲಭ್ಯ ಇಲ್ಲ, ಸಿಗ್ತಾ ಇಲ್ಲ. ಅವರಾದರೆ ಚೆನ್ನಾಗಿ ಎಲ್ಲ ಭಾಳ ಚೆನ್ನಾಗಿ ಪ್ರಿಸರ್ವ್ ಮಾಡಿದ್ದಾರೆ ಬೇರೆ ಭಾಷೆಯವರು. ಏನಂದರೆ ನಮ್ಮ ದುರಾದೃಷ್ಟನೋ ಏನೋ ಗೊತ್ತಿಲ್ಲ ಕನ್ನಡದವ್ರದ್ದು. ಬಟ್ ಆದ್ರೂ ನಾನು ಆದಷ್ಟು ನಾವು ಕಲೆಕ್ಟ್ ಮಾಡಿ ಇಟ್ಟಿದ್ದೀವಿ. ಈಗ ನಾನೇನು ಕೇಳ್ಕೊಳ್ಳೋದು ಅಂದರೆ, ಯಾರಾದರೂ ಈಗ ನೀವು ನೋಡೋರು ಸಿಕ್ಕಿದ್ರೆ ನಿಮಗೂ ಹಳೆಯದು ಅಪರೂಪದ ಹಾಡುಗಳು ಕೊಟ್ಟರೆ ನಾವು ಭಾಳ ಸಂತೋಷ ಪಡ್ತೀವಿ. ಎಲ್ಲರಿಗೂ ಸಿಕ್ಕದಂಗೂ ಆಗತ್ತೆ, ಬೇಕಾದ್ರೆ ನಮ್ಮ ಚಾನಲಲ್ಲಿ ಅಪ್ಲೋಡು ಮಾಡ್ತೀವಿ. ಸೊ ಇದು ನಮ್ಮ ಒಂದು ಕಳಕಳಿಯ ಮನವಿ. ಕಲಾಚಂದನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.